ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ, ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ರಾಹುಲ್ ದಯಾನ್. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಹಾಳಾದ ವಾಷಿಂಗ್ ಮಷೀನ್ ಬಳಸಬೇಡಿ ಎಂದಿದ್ದಕ್ಕೆ ಕಿರಿಕ್. ಅಮೆರಿಕಾದಲ್ಲಿ ಕರ್ನಾಟಕ ಮೂಲದ ಚಂದ್ರ ನಾಗಮಲ್ಲಯ್ಯನ ಶಿರಚ್ಛೇದ. ಹೋಟೆಲ್ ವ್ಯವಸ್ಥಾಪಕನಾಗಿದ್ದ ಚಂದ್ರನ ಜೀವ ತೆಗೆದ ಸಿಬ್ಬಂದಿ. ಸೊಸೆ ಕೊಟ್ಟ ದೂರಿನಿಂದ ಎಸ್ ನಾರಾಯಣ್ಗೆ ಸಂಕಷ್ಟ. ಕಿರುಕುಳ ಕೊಟ್ಟಿದ್ರು ಎನ್ನಲಾದ ಆರ್ಆರ್ ನಗರದ ಕಲಾ ಸಾಮ್ರಾಟ್ ನಿವಾಸದಲ್ಲಿ ಮಹಜರು. ಸೊಸೆ ಪವಿತ್ರ ಕರೆದೊಯ್ದು ಪರಿಶೀಲನೆ, ಆಕೆಯ ಹೇಳಿಕೆಯೂ ದಾಖಲು. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಬಂಗ್ಲಾಗುಡ್ಡದಲ್ಲಿ 5 ಮೃತದೇಹ ನೋಡಿದ್ದಾಗಿ ವಿಠಲ್ ಗೌಡ ವಿಡಿಯೋ ರಿಲೀಸ್. ವಾಮಾಚಾರದ ಶಂಕೆಯೂ ವ್ಯಕ್ತ. ಮದ್ದೂರು ಕಲ್ಲು ತೂರಾಟ ಪ್ರಕರಣದ ತನಿಖೆ ಇಂದಿನಿಂದ ಮತ್ತಷ್ಟು ಚುರುಕು. ಕಿಂಗ್ ಪಿನ್ ಇರ್ಫಾನ್ ಸೇರಿ 7 ಮಂದಿ ಪೊಲೀಸ್ ಕಸ್ಟಡಿಗೆ. ಬಾಯ್ ಬಿಡಿಸಿ ಒಳಸಂಚು ಬಯಲು ಮಾಡಲು ಪೊಲೀಸರ ಸಜ್ಜು. ಮಹೇಶ್ ಶೆಟ್ಟಿ ತಿಮರೋಡಿಯಿಂದ ಎಸ್ಐಟಿಗೆ ದೂರು. ಧರ್ಮಸ್ಥಳದಲ್ಲಿ ನಡೆದ ಯುಡಿಆರ್ ಪ್ರಕರಣಗಳ ಕುರಿತು ಕಂಪ್ಲೇಂಟ್. 2006 ರಿಂದ 2010ರವರೆಗಿನ ಅಸ್ವಾಭಾವಿಕ ಸಾವುಗಳ ತನಿಖೆಗೆ ಒತ್ತಾಯ. ತಮಿಳುನಾಡು ಮೂಲದ ಉದ್ಯಮಿಗೆ ಸೇರಿದ ಪೋತೀಸ್ ಶೋರೂಮ್ ಮೇಲೆ ಐಟಿ ದಾಳಿ. ಆದಾಯ ತೆರಿಗೆ ವಂಚನೆ ಹಿನ್ನೆಲೆ 25ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ರೇಡ್. ಮೈಸೂರು ರಸ್ತೆಯ ಟಿಂಬರ್ ಲೇಔಟ್, ಗಾಂಧಿನಗರ ಶೋರೂಮ್ನಲ್ಲಿ ಸರ್ಚಿಂಗ್. ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿ ಅತಿ ದೊಡ್ಡ ಭೂ ಹಗರಣ ಆರೋಪ. ಬಿಜೆಪಿ ಶಾಸಕರ ಕ್ಷೇತ್ರದಲ್ಲಿ ಆಯ್ತಾ 800 ಕೋಟಿ ರೂಪಾಯಿ ಗೋಲ್ಮಾಲ್. ಭೂ ಕಬಳಿಕೆಗೆ ಸಹಾಯ ಮಾಡಿದ್ರ ಅಂದಿನ ಜಿಲ್ಲಾಧಿಕಾರಿ. ಬೆಂಗಳೂರಿನ ಸಪ್ತಗಿರಿ ಲೇಔಟ್ ರಸ್ತೆಗಳಲ್ಲಿ ಗುಂಡಿಗಳದ್ದೇ ದರ್ಬಾರ್. ಫುಟ್ಪಾತ್ ಇಲ್ಲ, ಡಾಂಬರ್ ಇಲ್ಲ, ಎಲ್ಲಿ ನೋಡಿದ್ರೂ ಗುಂಡೇಶ್ವರರ ಕಾರುಬಾರ್. ನ್ಯೂಸ್ ಫಸ್ಟ್ ನಿಂದ ಲೇಔಟ್ ನಿಜ ಸ್ಥಿತಿಯ ರಿಯಾಲಿಟಿ ಚೆಕ್. ಭಾರತದ 15ನೇ ಉಪರಾಷ್ಟ್ರಪತಿಯಾಗಿ ಅಧಿಕಾರ ಸ್ವೀಕರಿಸಿದ ರಾಧಾಕೃಷ್ಣನ್. ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿಯಿಂದ ಪ್ರಮಾಣ ವಚನ ಬೋಧನೆ. ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ನಾಯಕರು. ಜನಾಂಗೀಯ ಘರ್ಷಣೆಯಲ್ಲಿ ಬೆಂದಿರುವ ಮಣಿಪುರಕ್ಕೆ ಇಂದು ಪ್ರಧಾನಿ ಮೋದಿ ಭೇಟಿ. ಸುಮಾರು 8,500 ಕೋಟಿ ಮೌಲ್ಯದ ವಿವಿಧ ಯೋಜನೆಗಳಿಗೆ ಚಾಲನೆ. ಇಂಫಾಲದ ಕೋಟೆಯಲ್ಲಿ ಜನರನ್ನ ಉದ್ದೇಶಿಸಿ ಭಾಷಣ ಮಾಡಲಿರುವ ನಮೋ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೇಳದೆ ಕೇಳದೆ ವಿದೇಶ ಪ್ರವಾಸ. ಸೂಕ್ತ ಮಾಹಿತಿ ನೀಡದೆ ಭದ್ರತಾ ಶಿಷ್ಟಾಚಾರ ಉಲ್ಲಂಘಿಸುತ್ತಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಸಿಆರ್ಪಿಎಫ್ ದೂರು. ಭಾರತ ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸಬೇಕು ಅಂತ ಮತ್ತೆ ಅಮೆರಿಕ ಬೆದರಿಕೆ. ತೈಲ ಖರೀದಿ ನಿಲ್ಲಿಸಿದ್ರೆ ಮಾತ್ರವೇ ಹೆಚ್ಚಿನ ಸುಂಕ, ವ್ಯಾಪಾರ ಒಪ್ಪಂದದ ಬಗ್ಗೆ ಮಾತುಕತೆ. ಇಲ್ಲದೇ ಇದ್ರೆ ಯಾವುದೇ ಚರ್ಚೆ ಇಲ್ಲ ಅಂತ ಅಮೆರಿಕ ವಾಣಿಜ್ಯ ಕಾರ್ಯದರ್ಶಿ ಲುಟ್ನಿಕ್ ಗೊಡ್ಡು ಬೆದರಿಕೆ. ನೇಪಾಳದಲ್ಲಿ ಮುಂದುವರೆದ ಜೆನ್ಜಿ ಪ್ರತಿಭಟನೆಯ ಕಿಚ್ಚು. ನೂತನ ಪ್ರಧಾನಿಯಾಗಿ ಸುಶೀಲಾ ಕರ್ಕಿ ಆಯ್ಕೆ ಸಾಧ್ಯತೆ. ಮಧ್ಯಾಹ್ನದ ವೇಳೆಗೆ ಮಧ್ಯಂತರ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಂಭಾವ್ಯತೆ. ನೆಟ್ಟಿಗರ ವಿರುದ್ಧ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಗರಂ. ವಿನಯ್ ರಾಜ್ಕುಮಾರ್ ಜೊತೆಗೆ ಡೇಟಿಂಗ್ ಎಂದು ಸುದ್ದಿ ಹರಡಿದ್ದಕ್ಕೆ ನಟಿ ಬೇಸರ. ಮದುವೆ ವಿಚಾರ ನಾನೇ ನಿಮಗೆ ನೇರವಾಗಿ ತಿಳಿಸ್ತೀನಿ ಅಂತ ರಮ್ಯಾ ಖಡಕ್ ಉತ್ತರ. ಸಚಿನ್ ತೆಂಡೂಲ್ಕರ್ ಬಿಸಿಸಿಐನ ಮುಂದಿನ ಅಧ್ಯಕ್ಷರಾಗ್ತಾರೆ ಅನ್ನೋ ಚರ್ಚೆ. ಆದರೆ ಅಧ್ಯಕ್ಷ ಸ್ಪರ್ಧೆಯಲ್ಲಿಲ್ಲ ಅಂತ ತೆಂಡೂಲ್ಕರ್ ನಿರ್ವಹಣಾ ಸಂಸ್ಥೆ ಸ್ಪಷ್ಟನೆ. ಸೆಪ್ಟೆಂಬರ್ 28ರ ವಾರ್ಷಿಕ ಸಭೆಯಲ್ಲಿ ಚುನಾವಣೆ ನಡೆಸಲಿರುವ ಬಿಸಿಸಿಐ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.